ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1 ಲೋಟ ಅಕ್ಕಿ ಅನ್ನದಿಂದ ಸುಮಾರಷ್ಟು ಹಪ್ಪಳವನ್ನು ನೀವು ಒಬ್ಬರೇ ಮಾಡ್ಕೊಳ್ಬೋದು, ಯಾರ ಸಹಾಯ ಕೂಡ ಇಲ್ಲದೆ. ರುಬ್ಬೋದು ಬೇಡ, ಲಟ್ಸೋದು ಬೇಡ, ಹಾಗೆ ಹಿಟ್ಟು ಕೂಡ ಬೇಡ. ಬೆಳಗ್ಗೆ ತಿಂಡಿ ಮಾಡ್ತಾ ಮಾಡ್ತಾ ನೀವು ಒಂದು ಕಡೆ ಕುಕ್ಕರಲ್ಲಿ ಈ ರೀತಿಯಾಗಿ 1 ಲೋಟ ರೇಷನ್ ಅಕ್ಕಿಯನ್ನು ತಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಇಲ್ಲಿ 1 ಲೋಟ ತಗೊಳ್ತೀರಾ 2 ಲೋಟ ತಗೊಳ್ತೀರಾ, ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. ಈ ರೀತಿಯಾಗಿ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿನೇ ನೆನೆಸಿ ಇಟ್ಬಿಡಬೇಕು. ಅದನ್ನು ನೀವು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಒಂದು ಕಡೆ ತಿಂಡಿ ಮಾಡ್ಬೋದು, ಒಂದು ಕಡೆ ಕುಕ್ಕರನ್ನು ಇಟ್ಟು, ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಅನ್ನ ಬೇಗ ಬೇಯುತ್ತೆ, ಹಾಗೆ ಮತ್ತು ತಳ ಕೂಡ ಹಿಡಿಯೋದಿಲ್ಲ, ಹಾಗಾಗಿ ಕುಕ್ಕರನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು 6 ಲೋಟ ನೀರನ್ನು ತೊಗೊಂಡಿದ್ದೀನಿ. 4 ಲೋಟ ನೀರು ತೊಗೊಳ್ಬೇಕು ಸಮ ಅನ್ನ ಮಾಡೋದಾದರೆ. ಆದರೆ ಸ್ವಲ್ಪ ಅನ್ನ ಮೃದುವಾಗಿ ಬರಬೇಕು, ಹೂ ಥರ ಬರಬೇಕು, ಅರಳಬೇಕು ಅಂದರೆ ಅದನ್ನು ನಾವು ಇನ್ನೂ 2 ಪಟ್ಟು 3 ಪಟ್ಟು ನೀರನ್ನು ಹೆಚ್ಚು ತೊಗೊಂಡ್ರೆ ನಡೆಯುತ್ತೆ. ಈ ರೀತಿಯಾಗಿ ಕುಕ್ಕರಲ್ಲಿ ನೀರನ್ನು ನಾನು ಕಾಯಿಸ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಜ್ವಾನ, ಹಾಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು, ತಂಪಾಗಲಿ, ಬೇಸಿಗೆಗಾಲ ಅಲ್ವಾ, ಜೀರ್ಣಶಕ್ತಿಗೂ ಕೂಡ ಒಳ್ಳೆಯದು ಅಂತೇಳಿ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹಪ್ಪಳದ ಖಾರ ಅಂತೇಳಿ ಸಿಗುತ್ತೆ ಅಂಗಡಿಯಲ್ಲಿ. ಹೋದ ವರ್ಷ ನಾನು ಇದೇ ಹಪ್ಪಳವನ್ನು ಮಾಡಿದ ವಿಡಿಯೋ ಕೂಡ ಹಾಕಿದ್ದೀನಿ. ಆಗ ಕೆಲವರು ಕಮೆಂಟ್ ಮಾಡಿದರೆ ಹಪ್ಪಳದ ಖಾರ ಯಾಕೆ ಹಾಕಬೇಕು ಅಂತೇಳಿ. ಇದು ಹಪ್ಪಳ ಲೈಟ್ ವೇಟ್ ಆಗಲಿಕ್ಕೆ ಅನುಕೂಲ, ಹಾಗೆ ಜೀರ್ಣಶಕ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ 1 ಸ್ಪೂನ್ ಹಪ್ಪಳದ ಖಾರವನ್ನು ನೀವು ಹಾಕ್ಕೊಳ್ಬೋದು. ಹಪ್ಪಳದ ಖಾರ ಇಲ್ಲ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಮನೆಯಲ್ಲಿ ಅಡುಗೆಗೆ ಬಳಸ್ತಿರಲ್ಲ ಸೋಡಾ, ಅದನ್ನು ನೀವು ಬಳಸ್ಬೋದು. ಹಾಗೆ ಈ ರೀತಿಯಾಗಿ ದಿನಕ್ಕೆ 1-2 ಲೋಟ 3 ಲೋಟ ಸಮಯ ಸಿಕ್ಕಾಗ ನೀವು ಮಾಡಿಟ್ಕೊಂಡ್ರೆ ಸ್ವಲ್ಪ, ಈಗ ಬೇಸಿಗೆಗಾಲ ಅಲ್ಲ, ಈಗ ಸಮಯ ಇರುತ್ತೆ, ಮಕ್ಕಳು ಶಾಲೆಗೆ ಹೋಗೋದಿರೋದಿಲ್ಲ, ಈ ರೀತಿಯಾಗಿ ನೀವು ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆನೆ ಅದು ವರ್ಷ ಪೂರ್ತಿ ಆರಾಮಾಗಿ ಮಳೆಗಾಲದಲ್ಲಿ ತಿನ್ಬೋದು. ಹೊರಗಡೆ ಕುರ್ಕುರೆ ತರಿಸಿ ತಿಂತಿರಲ್ಲ, ಅದಕ್ಕಿಂತ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಮನೇಲಿ ಮಾಡಿದ್ದಲ್ಲ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ. ಈ ರೀತಿಯಾಗಿ ನಾನು ರಾತ್ರಿ ನೆನೆಸಿಟ್ಟಿದ್ದ ಅಕ್ಕಿಯನ್ನು ನೀರೆಲ್ಲ ಬಸ್ಕೊಂಡು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ರಾತ್ರಿ ಅಕ್ಕಿ ನೆನೆಸಿದ್ವಿ, ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನಾಡಿದ್ದು ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹುಳಿ ಬರುತ್ತೆ ಅಷ್ಟೇ, ಹಪ್ಪಳ ಇನ್ನೂ ಕ್ರಿಸ್ಪಿಯಾಗಿ ಹಗುರ ಆಗ್ತವೆ, ಅಷ್ಟು ಬಿಟ್ಟರೆ ಏನೂ ಸಮಸ್ಯೆ ಆಗೋದಿಲ್ಲ. ಈ ದಿನ ನನಗೆ ನೆನೆಸಿಟ್ಟಿದ್ದೆ ಆದರೆ ಎಲ್ಲೋ ಹೋಗೋದು ಬಂತು, ಹಾಗಾಗಿ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತ ನೀವು ಅದನ್ನು ನಾಡಿದ್ದು ಮಾಡ್ಕೊಳ್ಬೋದು. ಒಂದು 3 ದಿನ 4 ದಿನದವರೆಗೂ ನೀರನ್ನು ಬದಲಾಯಿಸ್ತಾ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ. ಈ ರೀತಿಯಾಗಿ ನೀವು ಅಕ್ಕಿಯನ್ನು ಕುಕ್ಕರಲ್ಲಿ ನಾನು ನೀರಿಟ್ಟು ಬಿಸಿ ಮಾಡ್ಕೊಂಡಲ್ಲ, ಎಲ್ಲ ಹಪ್ಪಳದ ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮಿಶ್ರಣ ಮಾಡಿಕೊಂಡು ಇನ್ನೇನು ಕುದಿ ಹತ್ತುತ್ತೆ ಅಂದ ತಕ್ಷಣ ಕುಕ್ಕರ್ ಮುಚ್ಚಳವನ್ನು ಹಾಕಿಬಿಟ್ಟು 6 ವಿಷಲ್ ಹಾಕ್ಸ್ಕೊಳ್ಳಿ. 6-7 ವಿಷಲ್ ಹಾಕ್ಸೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ನೀರು ಕಡಿಮೆ ಇಟ್ಟರೆ ಸ್ವಲ್ಪ ಹೊತ್ತುತ್ತೆ, ನೆನ್ಪಿಟ್ಕೊಳ್ಳಿ. ನೀರು ಜಾಸ್ತಿಯಾಗಿ ಸ್ವಲ್ಪ ಪಾಯಸದ ಥರ ಆಗಿಬಿಟ್ರೆ ಏನಾರ ತೊಂದರೆ ಆಗುತ್ತೆ ಅಂದರೆ ಖಂಡಿತ ಆಗೋದಿಲ್ಲ. ಆಗ ಇನ್ನೂ ಹಪ್ಪಳ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನೀವಿಲ್ಲಿ ಸ್ವಲ್ಪ ಹಸಿ ಶುಂಠಿಯನ್ನು ತೊಗೊಳ್ರಿ, ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು, ಹಾಗೆ ತುಂಬ ಘಮ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಹಸಿ ಶುಂಠಿಯನ್ನು ಬಳಸ್ರಿ. ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ನೀವಿಲ್ಲಿ ಬಳಸ್ಬೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆದರೆ ನಾನು ಬೆಳ್ಳುಳ್ಳಿ ಇಲ್ಲಿ ಬಳಸ್ತಾ ಇಲ್ಲ, ನೀವು ಬೇಕಾದರೆ ಬಳಸ್ಬೋದು, ನಾನು ತೋರಿಸ್ತೀನಲ್ಲ. ಇಷ್ಟು ಒಂದು 2-3 ಲೋಟಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಶುಂಠಿಯನ್ನು ಬಳಸಿದ್ದೀನಿ. ಹಾಗೆ ಇಲ್ಲಿ ನೀವು ಹಸಿ ಮೆಣಸನ್ನು ತೊಗೊಳ್ಬೋದು, ಕೆಂಪು ಮೆಣಸನ್ನು ತೊಗೊಳ್ಬೋದು, ಹಾಗೆ ಒಣ ಮೆಣಸನ್ನು ಕೂಡ ತೊಗೊಳ್ಬೋದು. ತರಿಯಾಗಿ ಮಿಕ್ಸಿ ಜಾರಲ್ಲಿ ಶುಂಠಿ ಮತ್ತು ಒಣ ಮೆಣಸನ್ನು ಹಾಕಿ ಪುಡಿ ಥರ ಮಾಡ್ಕೊಳ್ಬೋದು. ಸ್ವಲ್ಪ ದರ್ದರ ಪುಡಿನೇ ಇರಲಿ, ಅಂದರೆ ತುಂಬ ನೈಸ್ ಪುಡಿ ಆಗೋದು ಬೇಡ. ಹಾಗೆ ನಾನಿಲ್ಲಿ ಕೆಂಪು ಮೆಣಸು, ನಮ್ಮ ಮನೇಲಿ ಹಸಿ ಮೆಣಸು ಸ್ವಲ್ಪ ಕೆಂಪಾಗಿತ್ತು, ಹಾಗಾಗಿ ಇದೊಂದು ರೀತಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತೇಳಿ ಕೆಂಪು ಮೆಣಸನ್ನು ಆರಿಸಿ ಬಳಸಿದ್ದೀನಿ. ಆದರೆ ನಾನು ಹೋದ ವರ್ಷ ಮಾಡಿದಾಗ ನಾನಲ್ಲಿ ಹಸಿ ಮೆಣಸನ್ನು ಬೆಳೆಸಿದ್ದೀನಿ. ದಪ್ಪ ಕಲ್ಲಲ್ಲಿ ಕುಟ್ಕೊಳ್ಬೋದು, ಇಲ್ಲ ಅಂದರೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ದಪ್ಪ ಇದನ್ನು ನೀವು ಪೇಸ್ಟ್ ಥರ ಮಾಡ್ಕೊಳ್ಬೋದು. ಈಗ ವಿಷಲ್ ಆಯಿತು, ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟ ನಂತರ ನಾನೇನೀಗ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಲ್ಲ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಳ್ಬೇಕು. ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ಳಿ. ನಾನಿಲ್ಲಿ ದಂಟನ್ನು ತೊಗೊಳ್ತಾ ಇಲ್ಲ, ದಂಟನ್ನು ಪಲ್ಯಕ್ಕೆ ಸಾಂಬಾರಿಗೆ ಉಪಯೋಗಿಸಕ್ಕೆ ಬರುತ್ತೆ ಅಂತೇಳಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಎಲೆ ಥರದ್ದು ಈ ರೀತಿಯಾಗಿ ಎಳೆ ಕೊತ್ತಂಬರಿಯನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ನೋಡಲಿಕ್ಕೂ ಬಣ್ಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ನೀವು ತೊಗೊಳ್ಳಿ. ಈಗಾಗಲೇ ಬೇಸಿಗೆ ಶುರುವಾಗಿದ್ದರಿಂದ ನಾನು ಈಗಾಗಲೇ 3-4 ಸಾರಿ ಮಾಡಿದ್ದೆ, ಆದರೆ ಹೋದ ವರ್ಷ ಈ ವಿಡಿಯೋ ಹಾಕಿದ್ದೆ ಬೇಡ ಅಂತೇಳಿ ಅಂದ್ಕೊಂಡಿದ್ದೆ. ಆದರೂ ಕೂಡ ಈ ಸರಿ ಈಗಾಗಲೇ ನಾನು 4ನೇ ಸಾರಿ ಹಪ್ಪಳ ಮಾಡ್ತಾ ಇರೋದು, ಇನ್ನೊಂದು ಸರಿ ತೋರಿಸ್ಬಿಡೋಣ ಅಂತ ಹೇಳಿ ಮತ್ತೆ ನಿಮಗೆ ಈ ಒಂದು ಹಪ್ಪಳದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಇದರ ಹಿಂದೆ ಬಾಳೆಕಾಯಿ ಹಪ್ಪಳವನ್ನು ಹೇಗೆ ಸುಲಭವಾಗಿ ಒಬ್ಬರೇ ಮನೇಲಿ ಮಾಡ್ಕೊಳ್ಬೋದು ಅಂತಲೂ ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಯಾರಿಗೆಲ್ಲ ಬಾಳೆಕಾಯಿ ಹಪ್ಪಳ ಒಂದು ರೆಸಿಪಿ ಬೇಕು ಅಂದರೆ ವಿಡಿಯೋ ಸರ್ಚ್ ಮಾಡಿ, ಖಂಡಿತವಾಗಿ ಸಿಗುತ್ತೆ. ಮೊನ್ನೆ ಇನ್ನೂ ಹಾಕಿದ್ದೀನಿ. ಈ ರೀತಿಯಾಗಿ ಒಂದು 6-7 ವಿಷಲ್ ಹಾಕ್ಸ್ಕೊಂಡ್ಮೇಲೆ ಈ ರೀತಿ ಅನ್ನ ಬೇಯುತ್ತೆ. ನನಗೆ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಯಿತು ಅನಿಸುತ್ತೆ, ಆದರೂ ಪರವಾಗಿಲ್ಲ, ನಡೆಯುತ್ತೆ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬಹುದು. ಈ ರೀತಿಯಾಗಿ ಅನ್ನನ ಒಂದು ಸೌಟ್ ಇರುತ್ತಲ್ಲ, ಒಂದು ಸೌಟಲ್ಲಿ ನಾದ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿ ಒಳಗಡೆ ಮೇಲೆ ಮಿಶ್ರಣ ಮಾಡ್ಕೊಳ್ಳಿ. ನಂತರ ಅದಕ್ಕೆ ನೀವು ತರಿಯಾಗಿ ಮೆಣಸಿನ್ಕಾಯಿ ಹುಡಿ ಮಾಡ್ಕೊಂಡಿದ್ದೀರಲ್ಲ, ಅದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಶ್ರಣ ಮಾಡ್ಕೊಳ್ಳಿ. ಇಲ್ಲಿ ಒಣ ಮೆಣಸನ್ನು ಕೂಡ ನೀವು ಪುಡಿ ಮಾಡ್ಕೊಂಡು ತಗೊಳ್ಬೋದು.
ಈಗ ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ನೀವು ಈ ಸ್ಪೂನಲ್ಲಿ ಹಾಕಿ ಚೆನ್ನಾಗಿ ನಾದ್ಕೊಂಬಿಡಿ. ನಾದ್ಕೊಂಡು ನಿಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ಚೆನ್ನಾಗಿ ನಾದ್ಕೊಳ್ಳಿ. ಅಂದರೆ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ, ಇನ್ನೂ ನೈಸ್ ಮಾಡಿಕೊಂಡ್ರು ನಡೆಯುತ್ತೆ, ಎಷ್ಟಾಗುತ್ತೋ ಅಷ್ಟು ನಾದ್ಕೊಳ್ರಿ. ನಂತರ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ಬೌಲಿಗೆ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಹಪ್ಪಳ ಮಾಡೋಕ್ಕೆ ಶುರು ಮಾಡಿರಿ. ಮುಂಚೆನೇ ಹಪ್ಪಳಕ್ಕೆ ಏನೊಂದು ಕವರ್ ಬೇಕಲ್ಲ, ಹಪ್ಪಳ ನಾವು ಪ್ರೆಸ್ ಮಾಡಲಿಕ್ಕೆ, ಆ ಕವರನ್ನು ರೆಡಿ ಮಾಡಿಟ್ಕೊಳ್ಳಿ. ಹಾಗೆ ದೊಡ್ಡದಾದ ಒಂದು ಕವರನ್ನು ಕೂಡ ಹಪ್ಪಳ ಒಣಗಿಸ್ಲಿಕ್ಕೆ ಎತ್ತಿಟ್ಕೊಳ್ಳಿ. ಬಿಸಿ ಇರೋದಿಲ್ಲ ಹಪ್ಪಳ, ಏನು ಆ ಪ್ಲಾಸ್ಟಿಕ್ ಏನು ಬಿಟ್ಕೊಳ್ಳೋದಿಲ್ಲ. ಹಪ್ಪಳ ಇದನ್ನು ನಾವು ತಣ್ಣಗಾದ ಮೇಲೇ ಹಾಕೋದು. ಹಾಗಾಗಿ ಹಪ್ಪಳ ಒಣಗಿಸ್ಲಿಕ್ಕೆ ಪ್ಲಾಸ್ಟಿಕ್ ಸೀಟ್ ಅಂತ ಕೇಳಿದರೆ ಕೊಡ್ತಾರೆ ಅಂಗಡೀಲಿ, ತೊಗೊಂಡು ಬಂದು ಇಟ್ಕೊಳ್ಳಿ. ನಾನು RCC ಮೇಲೆ ಹಾಕ್ತಾಯಿಲ್ಲ ಇವತ್ತು, ಹಪ್ಪಳವನ್ನ ಟೆರಸ್ ಮೇಲೆ ಹಾಕ್ತಾಯಿಲ್ಲ. ನಮ್ಮ ಮನೆ ಹಿಂದ್ಗಡೆನೇ ತುಂಬ ದೊಡ್ಡ ಜಾಗ ಇದೆ. ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಧೂಳಿಲ್ಲ, ಹಾಗೆ ಇಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ಓಡಾಡೋದಿಲ್ಲ. ಹಾಗಾಗಿ ನಾನು ಹಿಂದ್ಗಡೆನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲು ಸೀರೆಯನ್ನು ಹಾಕ್ಸ್ಕೊಂಡು ನಂತರ ಅದರ ಮೇಲೆ ಕವರನ್ನು ಹಾಕಿಸಿ ನಂತರ ಈ ರೀತಿಯಾಗಿ ಹಪ್ಪಳವನ್ನು ತಡ್ತಾ ಇದ್ದೀನಿ. ಹಪ್ಪಳಕ್ಕೆ ಎಣ್ಣೆ ಏನಾದರೂ ಹಚ್ಕೊಳ್ಬೇಕಂದ್ರೆ ಹಚ್ಚಲೂಬೋದು, ಹಚ್ಚದೇನೂ ಇರ್ಬೋದು. ಹಾಗೆ ನೀರು ಹಚ್ಚಿ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಒಂದು ಸ್ವಲ್ಪ ಬೌಲಲ್ಲಿ ನೀರು ಇಟ್ಕೊಳ್ಳಿ, ಅದಕ್ಕೊಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೈಲಿ ಆವಾಗಾಗ ಸ್ವಲ್ಪ ಮುಟ್ಟಿಸ್ಕೊಂಡು ನೀವು ಕವರಿಗೆ ಹಚ್ಕೊಂಡು, ಮೇಲ್ಗಡೆ ಕವರು ಮತ್ತು ಕೆಳಗಡೆ ಕವರಿಗೂ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಈ ರೀತಿಯಾಗಿ ಇಟ್ಟು ಪ್ಲೇಟ್ ಇಟ್ಟು ಅದನ್ನು ಬಿಡಿ. ಅದುಮ್ಮಿ ಈ ರೀತಿ ಮತ್ತೆ ಏನಾದರೂ ನಿಮಗೆ ಸ್ವಲ್ಪ ದಪ್ಪ ಅನಿಸಿದರೆ ಸ್ವಲ್ಪ ತೆಳುವಾಗಿ ತಟ್ಕೊಂಡು ಈ ರೀತಿಯಾಗಿ ಹಪ್ಪಳ ಓಪನ್ ಮಾಡಿದರೆ ಆಯ್ತು. ಈ ರೀತಿಯಾಗಿ ಮತ್ತು ಅದು ಅಂಟ್ಕೊಂಡಿರುತ್ತಲ್ಲ ಒಂದು ಸರಿ ಹಪ್ಪಳ ಮಾಡಿದಾಗ ಅದನ್ನು ಸ್ವಲ್ಪ ಕೈಯಲ್ಲಿ ಕ್ಲೀನಾಗಿ ಆ ಎಣ್ಣೆ ಮತ್ತು ನೀರಿನ ಮಿಶ್ರಣ ಇರುತ್ತಲ್ಲ ಅದನ್ನು ಸ್ವಲ್ಪ ಕ್ಲೀನಾಗಿ ಉಜ್ಕೊಳ್ಳಿ, ಅಂಟಿರಬಾರ್ದು. ಹಾಗಾಗಿ ಈ ರೀತಿ ಮಾಡಿಕೊಂಡು ನೀವು ಈ ರೀತಿಯಾಗಿ ಹಪ್ಪಳವನ್ನು ಡೈರೆಕ್ಟಾಗಿ ಕವರ್ ಮೇಲೆ ಹಾಕ್ಕೋಬೋದು. ನಾನು ಸೀರೆ ಹಾಕಿದ್ದೀನಿ, ಸೀರೆ ಮೇಲೆ ಕವರ್ ಹಾಕಿದ್ದೀನಿ, ಕವರ್ ಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಒಬ್ಬರೇ ಹಪ್ಪಳನ ಮಾಡ್ಕೊಳ್ಬೋದು. ಈಗ ಮಕ್ಕಳು ಕೂಡ ಮನೇಲಿ ಇರ್ತಾರೆ, ಅವರೂ ನಾವು ಇದ್ರ ಜೊತೆ ಕರ್ಕೊಂಡ್ರೆ ಅವರಿಗೂ ಹಪ್ಪಳ ಮಾಡೋದು ಗೊತ್ತಾಗುತ್ತೆ. ಹಾಗೆ ಒಂಥರ ಏನೋ ಖುಷಿನೂ ಇರುತ್ತೆ ಅಲ್ವಾ. ಹಾಗೆ ಅವರಿಗೆ ಗೊತ್ತಾಗುತ್ತೆ, ಅಮ್ಮ ಮನೆ ಕೆಲಸ ಮಾಡ್ತಾ, ನಮ್ಮನ್ನು ನೋಡ್ಕೊಳ್ತಾ, ಮನೇನೂ ಸಂಭಾಳಿಸ್ತಾ, ಈ ರೀತಿಯೆಲ್ಲ ವರ್ಷಕ್ಕಾಗೋಷ್ಟು ಹಪ್ಪಳ ಸಂಡಿಗೆ ಎಲ್ಲ ಮಾಡಿಡ್ತಾಳಲ್ಲ ಅನ್ನೋ ರೀತಿಯಲ್ಲಿ ಅಮ್ಮನ ಬೆಲೆ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ಮಾಡಿಕೊಂಡು ನೀವು ಹಪ್ಪಳವನ್ನು ಒಣಗಿಸ್ಕೊಳ್ಬೋದು. ಈ ರೀತಿಯಾಗಿ ನೀವು ನಾನಿಲ್ಲಿ ಇಟ್ಟಿದ್ದೀನಲ್ಲ ಈ ಹಿಟ್ಟು, ಈ ರೀತಿ ಹಿಟ್ಟನ್ನು ನೀವು ಇದು ಸ್ವಲ್ಪ ತೆಳುವಾಗ್ಬಿಡ್ತು ಅಂದರೆ ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ತೆಳುವಾಗ್ಬಿಡ್ತು ಅಂದರೆ ಡೈರೆಕ್ಟಾಗಿ ಆ ಸೀರೆ ಮೇಲೆ ಕವರ್ ಹಾಸಿದ್ದೀನಲ್ಲ ಅದ್ರ ಮೇಲೆ ಸೌಟ್ ತೊಗೊಂಡು ಹೊಯ್ದುಬಿಡಿ, ಪರವಾಗಿಲ್ಲ. ಆ ರೀತಿಯೂ ನಡೆಯುತ್ತೆ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ನೀವು ಒಣಗಿಸೋದಾದರೆ ಆವಾಗ ಏನಾಗುತ್ತೆ ಅಂದರೆ ಸಮತಟ್ಟಾಗಿರುತ್ತೆ. ಆ ಸಮಯದಲ್ಲಿ ಕವರ್ ಹಾಸಿ, ಕವರ್ ಮೇಲೆ ನೀವು ಡೈರೆಕ್ಟಾಗಿ ಈ ರೀತಿ ಉಂಡೆ ಮಾಡಿ ಮಾಡಿ ಇಟ್ಕೊಂಡು ಅದನ್ನು ಇಟ್ಟಿಟ್ಟು ಈ ರೀತಿ ಮೇಲ್ಗಡೆ ಒಂದು ಸಣ್ಣ ಕವರ್ ಹಾಕೋದು, ಪ್ರೆಸ್ ಮಾಡೋದು, ಆ ಕವರನ್ನು ತೆಗೆದುಬಿಡೋದು. ಈ ರೀತಿ ಕೂಡ ನೀವು ಆರಾಮಾಗಿ ಮಾಡ್ಬೋದು. ಅಲ್ಲೇ ಸ್ವಲ್ಪ ತಿಕ್ಕಿ ಸಮ ಮಾಡ್ಕೊಂಡು ಈ ರೀತಿಯಾಗಿ ತೆಗಿತಾ ಹೋಗ್ಬೋದು. ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಮಾಡೋಕ್ಕೆ ಶುರು ಮಾಡಿದಾಗಲೇ ಟೈಮ್ ಆಗಿಬಿಟ್ಟಿತ್ತು, ಒಂದು 10-12 ಗಂಟೆಗೆ ನಾನು ಶುರು ಮಾಡಿದೆ. 4 ಗಂಟೆಗಾಗಲೇ ಹಪ್ಪಳ ಎಲ್ಲ ಮೇಲ್ಮುಖವಾಗಿ ಬಂದಿತ್ತು. ಅದನ್ನು ನಾನು ಒಂದ್ಸರಿ ಮಗ್ಚಾಕ್ದೆ. ಅಷ್ಟೊತ್ತಿಗೆ ಮಳೆ ಶುರುವಾಯಿತು. ಇವೆಲ್ಲ ಫ್ಯಾನ್ ಗಾಳಿಗೆ ರಾತ್ರಿ ನಾನು ಹಾಕಿಟ್ಟಿದ್ದೆ. ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ತೋರಿಸಿದೆ, ಸರಿಯಾಯಿತು. ನೀವು ರಾತ್ರಿ ಕೂಡ ಈ ಹಪ್ಪಳವನ್ನು ಮಾಡ್ಕೊಳ್ಬೋದು. ರಾತ್ರಿ ಮಾಡಿಕೊಂಡು ಈ ಥರ ಹಿಟ್ಟನ್ನು ಯಾವುದಾದ್ರೂ ಒಂದು ಖಾಲಿ ರೂಮ್ ಇದೆ ಅಂದರೆ ಅಲ್ಲಿ ಒಂದು ಸೀರೆ ಕವರ್ ಹಾಸಿ ತಟ್ಬಿಡಿ. ಬೆಳಗ್ಗೆ ಅನ್ನೋದಕ್ಕೆ ಫ್ಯಾನ್ ಗಾಳಿಗೆ ಅದು ಚೆನ್ನಾಗಿರುತ್ತೆ. ಮಾರನೇ ದಿವಸ ಬೆಳಗ್ಗೆ ಅದನ್ನು ನೀವು ತೆಗೆದು ಸ್ವಲ್ಪ ಒಂದು 2-3 ತಾಸು ಬಿಸಿಲಿಗೆ ಹಾಕ್ಕೊಂಡ್ರು ನಡೆಯುತ್ತೆ. ಅಂದರೆ ಈ ಹಪ್ಪಳ ಬಿಸಿಲಲ್ಲೇ ಮಾಡಬೇಕು, ಬೆಳಗ್ಗೆ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ. ರಾತ್ರಿ ಕೂಡ ನೀವು ಆರಾಮಾಗಿ ಮಾಡಿಟ್ಟು ಮಲಗ್ಬೋದು. ಒಂದು ಕಡೆ ನೀವು ಒಂದು ರೂಮಲ್ಲಿ ಖಾಲಿ ಇರೋ ಜಾಗದಲ್ಲಿ ಹಾಕಿ ಒಂದು ಕವರ್ ಹಾಕಿ, ಕವರ್ ಮೇಲೆ ಹಪ್ಪಳನ ಹಾಕಿಟ್ಟು ಮಲಗ್ಬೋದು. ಮಾರನೇ ದಿನ ಅದನ್ನು ಬೆಳಗ್ಗೆ ತೆಗೆದು ಒಂದು ಸೀರೆನೋ ಕವರ್ ಹಾಕಿ ಅದ್ರ ಮೇಲೆ ಮಗ್ಚಿ ಹಪ್ಪಳನ ಹಾಕಿ ಈ ಥರ ಒಣಗಿಸಿ ತೆಗೆದಿಟ್ಕೊಳ್ಬೋದು, ತುಂಬಿಟ್ಕೊಳ್ಬೋದು. ಈ ರೀತಿ ಹಪ್ಪಳ ಅಂತೂ ತುಂಬ ಟೇಸ್ಟ್ ಇರುತ್ತೆ ಮತ್ತು ಹಗುರ ಇರುತ್ತೆ. ನಿಮ್ಗೆ ಅದು ತಿನ್ಬೇಕಾದ್ರೆ ಗೊತ್ತಾಗುತ್ತೆ, ಅದಕ್ಕೆ ಖುಷಿ ಇರುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೇಕಾಗಿತ್ತು ಅನ್ನೋ ರೀತಿಲಿ ಇಷ್ಟ ಆಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಹಪ್ಪಳ. ನಾವು ಯಾವಾಗಲೂ ಮಾಡ್ತೀವಿ ಈ ಹಪ್ಪಳನ. ಈ ಹಪ್ಪಳ ಮಾಡೋದು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಮನೆ ಪಕ್ಕ ಒಬ್ಬರು ಮಾರ್ವಾಡಿ ಆಂಟಿ ಇದ್ದರು. ಅವ್ರು ಯಾವಾಗೂ ಮಾಡ್ತಾಯಿದ್ರು. ಅಂದರೆ ಸ್ವಲ್ಪ ಏನಾದರೂ ಸಹಾಯಕ್ಕೆ ನನ್ನನ್ನು ಅವಾಗವಾಗ ಕರೀತಾಯಿದ್ರು. ಹಾಗಾಗಿ ನೋಡಿ ಕಲ್ತಿದ್ದೆ. ಹಾಗಾಗಿ ಅವಾಗಿಂದ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿದೆ. ನಂಗೆ ತುಂಬ ಇಷ್ಟ ಈ ಹಪ್ಪಳ, ನಮ್ಮ ಮನೇಲೂ ತುಂಬ ಇಷ್ಟ. ನಾನು ಈ ಸರಿ ಹಪ್ಪಳದ ಸೈಜನ್ನು ಸ್ವಲ್ಪ ಚಿಕ್ಕಗೆ ಮಾಡ್ಕೊಂಡಿದ್ದೀನಿ. ಹೋದ ವರ್ಷ ತುಂಬ ದೊಡ್ಡದಾಗಿ ಮಾಡಿದ್ದು, ಕರೆದಾಗ ತುಂಬ ದೊಡ್ಡದಾಗೋದು, ಒಂದು ಬಾಣಲಿಗೆ ತುಂಬ ಎಣ್ಣೆ ಹಾಕ್ಕೋಬೇಕಾಗಿತ್ತು. ಹಾಗಾಗಿ ಈ ಸರಿ ಸ್ವಲ್ಪ ಸೈಜನ್ನು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೆಳಗ್ಗೆ ಒಂದು ತಿಂಡಿ ಜೊತೆಗೆ ತಿನ್ಬೋದು, ಇಲ್ಲ ಅಂದರೆ ಟೀ ಜೊತೆಗೆ ತಿನ್ಬೋದು. ಆರಾಮಾಗಿರುತ್ತೆ. ಮಕ್ಕಳೇನಾದರೂ ಆಟ ಮಾಡಿದಾಗ ನೀವು ಕರೆದು ಕೂಡ ಕೊಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ.